ಪ್ರವಾಸ ಕೈಗೊಂಡಿದ್ದಾರೆ ಸರ್. ಪಂಚಾಯತಿ ಮಟ್ಟದಲ್ಲಿ ಪ್ರವಾಸ ಪಾಪ ಭಾಳ ಈಗಲಾರು ಒಂಚೂರು ಶ್ರಮ ಆಗಲಿ, ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ, ಕಂಡುಬಿಟ್ಟವರಲ್ಲ, ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ. ಇದುವರೆಗೂ KDP ಮೀಟಿಂಗ್ ಆಗಿಲ್ಲ, ಹೆಚ್ಚಿಗೆ ಅನುದಾನ ನಾವು ಕೊಡ್ತೀವಿ, 3-4 ಮೀಟಿಂಗ್ ಮಾಡಿದ್ರು ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ? ಹೆಚ್ಚಿಗೆ ಅನುದಾನ ಸದ್ಯ ಇಲ್ಲಿ ಕೊಡೋದಿರಲಿ, ಹೆಚ್ಚಿಗೆ ಅನುದಾನ ಕೊಡಿ ಹೇಳಿದ್ನಲ್ಲ. ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ, ಅಲ್ಲಿ 68 ಕೋಟಿ ದುಡ್ಡು ಕೊಡಬೇಕಲ್ಲ, ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ. ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಕೊಡಬೇಕು? ಈ ಸೈಟು ಮನೆನ ಶಾಸಕರು ನಾವಿಲ್ಲಿ ಕೊಡ್ತೀವ? ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು. ಸರ್ಕಾರ ಈಗ ಮನೆಗಳನ್ನ ಇಂತಿಂಥ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವರು ಕೊಡಬೇಕು ದುಡ್ಡನ್ನ. ನೀವು ದುಡ್ಡು ಕೊಡದೆ ನಾನೆಲ್ಲಿಂದ ತರಲಿ? ಕನಕಪುರ ಮಾಡಲ್ ಮಾಡ್ತೀವಿ. ಅಯ್ಯೋ, ಬಿಲ್ ಯಾವುದು ಬೆಟ್ಟ ಗುಡ್ಡ ಇಲ್ಲ ಸದ್ಯ, ಇಲ್ಲಿ ಸಿಕ್ಬಿಟ್ಟಿದ್ರೆ ಅವು ಎಷ್ಟು ಪರ್ತಾಳ ಕಾಣ್ತಿದ್ವು. ಬನ್ನಿ ನೋಡೋಣ. ಪ್ರವಾಸ ಕೈಗೊಂಡಿದ್ದಾರೆ ಸರ್. ಪಂಚಾಯತಿ ಮಟ್ಟದಲ್ಲಿ ಪ್ರವಾಸ ಪಾಪ ಭಾಳ ಈಗಲಾರು ಒಂಚೂರು ಶ್ರಮ ಆಗಲಿ, ಈಗಲಾರು ಚನ್ನಪಟ್ಟಣದ ಕಡೆ ಗಮನ ಇಟ್ಟವರಲ್ಲ, ಕಂಡುಬಿಟ್ಟವರಲ್ಲ, ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ. ಇದುವರೆಗೂ KDP ಮೀಟಿಂಗ್ ಆಗಿಲ್ಲ, ಹೆಚ್ಚಿಗೆ ಅನುದಾನ ನಾವು ಕೊಡ್ತೀವಿ, 3-4 ಮೀಟಿಂಗ್ ಮಾಡಿದ್ರು ಇಲ್ಲಿವರೆಗೆ ಯಾಕೆ ಕೊಡಲಿಲ್ಲ? ಹೆಚ್ಚಿಗೆ ಅನುದಾನ ಸದ್ಯ ಇಲ್ಲಿ ಕೊಡೋದಿರಲಿ, ಹೆಚ್ಚಿಗೆ ಅನುದಾನ ಕೊಡಿ ಹೇಳಿದ್ನಲ್ಲ. ಈಗ ಪಾಪ ಹೆಣ್ಮಕ್ಳು ಹಾಲು ಉತ್ಪಾದನೆ ಮಾಡಿ ಕೊಟ್ಟವರಲ್ಲ ಅಲ್ವೇ, ಅಲ್ಲಿ 68 ಕೋಟಿ ದುಡ್ಡು ಕೊಡಬೇಕಲ್ಲ, ಆ ದುಡ್ಡು ಮೊದಲು ರಿಲೀಸ್ ಮಾಡಿಸ್ಬಿಡಪ್ಪ. ಆಮೇಲೆ ಸೈಟು ಮನೆ ಸರ್ಕಾರ ನಡೆಸ್ತಾ ಇರೋದು ಯಾರು ಕೊಡಬೇಕು? ಈ ಸೈಟು ಮನೆನ ಶಾಸಕರು ನಾವಿಲ್ಲಿ ಕೊಡ್ತೀವ? ಸರ್ಕಾರ ಇವತ್ತು ಅಲಾಟ್ ಮಾಡಬೇಕು. ಸರ್ಕಾರ ಈಗ ಮನೆಗಳನ್ನ ಇಂತಿಂಥ ತಾಲೂಕಿಗೆ ಇಷ್ಟು ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿ ಅವರು ಕೊಡಬೇಕು ದುಡ್ಡನ್ನ. ನೀವು ದುಡ್ಡು ಕೊಡದೆ ನಾನೆಲ್ಲಿಂದ ತರಲಿ? ಕನಕಪುರ ಮಾಡಲ್ ಮಾಡ್ತೀವಿ. ಅಯ್ಯೋ, ಬಿಲ್ ಯಾವುದು ಬೆಟ್ಟ ಗುಡ್ಡ ಇಲ್ಲ ಸದ್ಯ, ಇಲ್ಲಿ ಸಿಕ್ಬಿಟ್ಟಿದ್ರೆ ಅವು ಎಷ್ಟು ಪರ್ತಾಳ ಕಾಣ್ತಿದ್ವು. ಬನ್ನಿ ನೋಡೋಣ.